ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ದಿನ ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತೇನೆ. ಪಶ್ಚಿಮ ದಿಶೆಯತ್ತ ಹೊರಟವನು ಪೂರ್ವ ದಿಶೆಯನ್ನು ಎಂದು ತಲುಪುತ್ತಾನೆ. ಬೇವನ್ನು ಬಿತ್ತಿ ಮಾವನ್ನು ಬಯಸುವುದೇ? ನಾವು ಹಿಡಿದಿರುವ ದಾರಿಯಲ್ಲಿ ರಾಗ ರಸ ತುಂಬಿ ತುಳುಕಿದೆ. ಅಹಂಭಾವ ಮುಗಿಲು ಮುಟ್ಟಿದೆ. ಬಯಕೆಯ ಬಳ್ಳಿ ತುದಿ ಮೊದಲಿಲ್ಲದೆ ಹಬ್ಬಿ ಹರವಿದೆ. ದ್ವೇಷಾನಲವು ದೆಸೆಗೆ ಬಾಯಿ ಬಿಟ್ಟಿದೆ. ಇಂಥ ದಾರಿಯಲ್ಲಿ ನಡೆದಿರುವ ನಮಗೆ ಇನ್ನೆಲ್ಲಿ ಶಾಂತಿ? ಮಾನವನಲ್ಲಿ ವಿದ್ಯಾ ಬುದ್ಧಿ ಸ್ಥಾನಮಾನ ಸಿರಿ ಸಂಪದ ಶಕ್ತಿ ಸಾಮರ್ಥ್ಯಕ್ಕೇನು ಕೊರತೆ ಇಲ್ಲ. ಆದರೂ ಅವನಿಗೆ ಶಾಂತಿಯು ದೊರೆಯದಾಗಿದೆಯಲ್ಲ ಏಕೆ? ಕರುಳಿಗೆ ಬೇನೆ ಬಂದರೆ ಕೈಗೆ ಔಷಧಿ ಲೇಪಿಸುವುದೇ? ಮನಕ್ಕೆ ಕಾಯಿಲೆಯಾದಾಗ ತನುವಿಗೆ ಔಷಧಿಯೇ? ಅಂತರಂಗದಲ್ಲಿ ರಾಗಾದಿ ರೋಗದ ಉರಿ ಬಿದ್ದಿರುವಾಗ ಬಹಿರಂಗದ ಸಿಹಿನೀರು ಆ ಉರಿಯನ್ನಾರಿಸೀತೆ? ಎಂಥ ಹವಾನಿಯಂತ್ರಿತ ಮನೆಯೊಳಗಿದ್ದರೇನು ನಮ್ಮ ಮನದೊಳಗಿರುವ ಕಾವು ಇಳಿದಿತ್ತೆ? ಬಿಡದೆ ಕಾಡುವ ಭಾವ ಬಂಧನಗಳನ್ನು ಕಳೆದಾಗ ಮಾತ್ರ ಮಾನವನಿಗೆ ಸುಖ, ಶಾಂತಿ, ಸಮಾಧಾನ. ಚಿಂತೆ ಇದು ಒಂದು ಬಂಧನ. ಇದಾದರೂ ಬಹಳ ವ್ಯಾಪಕ ಮತ್ತು ಸೂಕ್ಷ್ಮ ಬಂಧನ. ನಮ್ಮ ಜೀವನದಲ್ಲಿ ನೂರಾರು ವಿಚಾರಗಳು, ಭಾವಗಳು, ಕಲ್ಪನೆಗಳು, ನಾವು ನಿತ್ಯ ನೋಡಿ ಮಾಡಿದ, ಹೇಳಿದ, ಕೇಳಿದ ಸಂಗತಿಗಳನ್ನು ನಮ್ಮ ತಲೆಗೆ ಹಾಕಿಕೊಳ್ಳುತ್ತೇವೆ. ಆ ಎಲ್ಲದರ ಭಾರ ತಾಳದೆ ನಮ್ಮ ಮನಸ್ಸು ನರಳುತ್ತದೆ. ಅದೇ ಚಿಂತೆ. ನಮ್ಮ ಒಬ್ಬ ವ್ಯಕ್ತಿ ತಲೆಯ ಮೇಲೆ ಒಂದು ಭಾರದ ಮೂಟೆಯನ್ನು ಹೊರಿಸಿದ್ದಾರೆ. ಎದುರಿಗೆ ಪಂಚಪಕ್ವಾನ ಇಟ್ಟಿದ್ದಾರೆ. ಸುತ್ತಲಿನ ಜನ ಹೇಳುತ್ತಾರೆ, ಉಣ್ಣು, ತಿನ್ನು, ಹಾಡು, ಕುಣಿ, ನಂತರ ನಿನಗೆ ಭಾರೀ ಸತ್ಕಾರವಿದೆ ಎಂದ. ಅಂಥ ಭಾರ ಹೊತ್ತ ಮನುಷ್ಯನಿಗೆ ಆ ಸವಿ ಊಟ, ಅವರ ಸತ್ಕಾರ ಸಂತಸ ನೀಡುವುದೇ? ಸಮಾಧಾನ ತಂದಿದೆ. ಹಾಗೆಯೇ ಮನದಲ್ಲಿ ಪ್ರಾಪಂಚಿಕವಾದ ಅಸಂಖ್ಯ ಆಶೆ ಆಕಾಂಕ್ಷೆಗಳ ಭಾರವನ್ನು ಹೊತ್ತವನಿಗೆ ಆ ಜೀವನ ಸುಖ ಕೊಡುವುದೇ? ಮನುಷ್ಯನ ಮನೋಗತವಾದ ಈ ಭಾವ ಬಂಧನವೇ ಚಿಂತೆ. ಇದು ಒಮ್ಮೆ ನಮ್ಮ ಮನದಲ್ಲಿ ಸೇರಿದರೆ ತೀರಿತು. ನಮ್ಮ ಮನದಲ್ಲಿ ಸುಮ್ಮನೆ ಕೊರೆಯುತ್ತದೆ, ಕಣ್ಣಿಗೆ ಕಾಣದಂತೆ ಇರುತ್ತದೆ. ಅದು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಕಳೆದು ನಮ್ಮನ್ನು ನಿಸ್ಸತ್ವಗೊಳಿಸುತ್ತದೆ. ಈ ಚಿಂತೆಯ ಜಳಕ್ಕೆ ನಮ್ಮ ಜೀವನ ಸುಮ್ಮವೇ ಬಾಡಿ ಹೋಗುತ್ತದೆ. ಚೀನಾ ದೇಶದಲ್ಲಿ ಒಂದು ಗಾದೆ ಹೇಳುತ್ತದೆ, ಓ ಮನುಷ್ಯನೇ, ನೀನು ಸುಖಿಯಾಗಬೇಕಲ್ಲವೇ? ಹಾಗಾದರೆ ನಿನ್ನ ಮನದೊಳಗಿರುವ ಈ ಚಿಂತೆಯನ್ನು ಮೊದಲು ಹೊರಗೆ ಹಾಕು. ಅದಕ್ಕಾಗಿ ನಿನ್ನ ಅಹಮ್ಮಿಕೆ ಪೊಳ್ಳು ಬುದ್ಧಿಯನ್ನೆಲ್ಲ ಬಿಟ್ಟು ಬಿಡು. ಆಗ ನೀನು ಸುಖಿಯಾಗುವೆ. ಅಹಮ್ಮಿಕೆಯಿಂದ ಮನುಷ್ಯನು ಉಳಿದವರಿಗಿಂತ ನಾನು ವಿಶೇಷ ವ್ಯಕ್ತಿ, ಶ್ರೇಷ್ಠ ಎಂದುಕೊಳ್ಳುತ್ತಾನೆ. ಉಳಿದವರೆಲ್ಲರೂ ತನ್ನ ಮಾತನ್ನೇ ಕೇಳಬೇಕು, ತನಗೆ ಅಧೀನರಾಗಿ ನಡೆದುಕೊಳ್ಳಬೇಕಾಗುತ್ತಾನೆ. ಆ ಜನರು ಇವನ ಮಾತನ್ನು ಕೇಳದಿರಲು ಕಳವಳಿಸುತ್ತಾನೆ. ಕೇಳಿದಾಗ ತನ್ನ ಮನದಲ್ಲಿ ನೊಂದುಕೊಳ್ಳುತ್ತಾನೆ, ವ್ಯಥೆ ಪಡುತ್ತಾನೆ. ಅದೇ ಚಿಂತೆ. ಎಷ್ಟಾದರೂ ಮಾನವನ ಬುದ್ಧಿ, ಶಕ್ತಿ, ಸಾಮರ್ಥ್ಯಕ್ಕೆ ಒಂದು ಮಿತಿಯಿದೆ. ಬಹಳವೆಂದರೆ ಮನುಷ್ಯನು ತನ್ನನ್ನು, ತನ್ನ ಮನೆ ಮಾರನ್ನು ತಿದ್ದಿ ಪೂರೈಸಬಹುದು. ಆದರೆ ನಾನು ಸಮಸ್ತ ಜಗತ್ತನ್ನೇ ಉದ್ಧರಿಸುತ್ತೇನೆ ಎಂಬುದು ಸರಿಯೇ? ಈ ಜಗತ್ತಿನ ಕಲ್ಯಾಣ ಆಗಬೇಕೆಂಬುದೇ ನಿಜ. ಆದರೆ ಅದು ಬರೀ ಅವಾಸ್ತವ, ಕಲ್ಪನೆ ಮಾತ್ರ ಎಂಬುದು ಮರೆಯಬಾರದು. ನಾವು ಕಲ್ಪನೆ ಮಾಡಿದಂತೆ ಈ ಮನೆ, ಮಠ, ಪ್ರಪಂಚವೆಲ್ಲ ನಡೆಯಬೇಕೆನ್ನುತ್ತೇವೆ. ಕಟು ಸತ್ಯವೆಂದರೆ ನಮ್ಮ ಕಲ್ಪನೆ ಕೈಗೂಡದು ಹೋಗುತ್ತದೆ. ಆಗ ನಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಅದೇ ಚಿಂತೆಯ ಚಿತೆ. ಅದು ಕ್ರಮೇಣ ಹಬ್ಬಿ ಹರವುವುದು ನಮ್ಮ ಜೀವನವನ್ನೇ ವ್ಯಾಪಿಸುತ್ತದೆ. ಒಂದು ಫಲಭರಿತ ಬೇರೆಯ ಮರ, ಸುತ್ತೆಲ್ಲ ದಟ್ಟವಾದ ನೆರಳನ್ನು, ಅದಕ್ಕೆ ಮೈತುಂಬ ಮುಳ್ಳು. ಒಬ್ಬ ಪ್ರವಾಸಿಗ ಅದರ ಅಡಿ ಬಂದು ಕುಳಿತುಕೊಳ್ಳುತ್ತಾನೆ. ಪಕ್ವವಾದ ಹಣ್ಣನ್ನು ಕಂಡು ಸಂತಸಗೊಂಡು ಒಂದೆರಡು ತಿಂದು ಬಳಿಕ ವಿಶ್ರಮಿಸಿ ಹೋಗೋಣ ಎಂದು ತಿಳಿದುಕೊಳ್ಳುತ್ತಾನೆ. ಅವನಿಗೆ ಸಂತೋಷ, ಆನಂದವಾಗುತ್ತದೆ. ಮರ ಮುಳ್ಳಿದ್ದರೂ ಸಹಿತ ಹಣ್ಣನ್ನು ಕೊಟ್ಟಾಗ ಮತ್ತೊಬ್ಬರಿಗೆ ನೆರಳನ್ನೇ ನೀಡುತ್ತಾ ಸಂತೋಷವನ್ನೇ ನೀಡಿತು. ಮರವನ್ನೇರಲು ಹೋದ, ಆಗಲಿಲ್ಲ. ಮರದ ಮೈತುಂಬೆಲ್ಲ ಮುಳ್ಳು. ಕಲ್ಲೆಸೆದ ಎತ್ತರದ ಮರ, ಒಂದು ಹಣ್ಣು ಉದರಲಿಲ್ಲ. ನಿರಾಶನಾಗಿ ಕುಳಿತ. ವಿಚಾರ ಮಾಡಿದ, ಎಂಥ ಸುಂದರ ಮರ, ಏನು ಪಕ್ವವಾದ ಹಣ್ಣುಗಳು, ಆದರೆ ವಿಪರೀತ ಮುಳ್ಳು. ಇದರಲ್ಲಿ ಮುಳ್ಳುಗಳಷ್ಟು ಇರದೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಈ ಮುಳ್ಳುಗಳೇ ಇರದಂತೆ ಮಾಡುವುದು ಹೀಗೆ? ಚಿಂತಿಸತೊಡಗಿದ. ನಿದ್ರೆ ಬರಲಿಲ್ಲ. ಮರದಡಿ ಸುಮ್ಮನೆ ಹೊರಳಾಡಿದ. ಬೋರೆಯ ಮರ ಕೇಳಿತು, ಯಾಕೆ ಮಿತ್ರ, ಮಲಗಲಿಲ್ಲವೇ? ನೀನು ಯೋಚನೆ ಮಾಡುತ್ತಿದೆಯಲ್ಲ ಎಂದು. ಪ್ರವಾಸಿಗ, ನನ್ನದೇ ಎಂದು ಮರ ಹೇಳಿತು.